ಸಿಟಿ ರವಿ ಅವರಿಗೆ ಜಾಮೀನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ 82ನೇ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಅರ್ಜಿ ಹಾಕಲಾಗಿತ್ತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಅರ್ಜಿಯ ವಿಚಾರಣೆ ಆರಂಭವಾಗುತ್ತೆ. ಸಿಟಿ ರವಿ ಅವರ ಪರವಾಗಿ ಖ್ಯಾತ ವಕೀಲರಾಗಿರುವಂತ ಅಶೋಕ್ ಹಾರ್ನಹಳ್ಳಿ ಅವರು ವಾದವನ್ನ ಮಾಡಲಿದ್ದಾರೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರವಾಗಿ ಶ್ಯಾಮ್ ಸುಂದರ್ ಅವರು ವಾದವನ್ನ ಮಾಡಿರುವಂಥದ್ದು. ಈ ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ಚಂದ್ರರಾಜ್ ಹಟ್ಟಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಅವರು ಕೂಡ ಬಂದಿದ್ದಾರೆ, ಕೋರ್ಟ್ ಹಾಲ್ಗೆ ಬಂದಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆ ಅರ್ಜಿಯ ವಿಚಾರಣೆ ಆರಂಭ ಆಗುತ್ತೆ. ಜಾಮೀನು ಸಿಗುತ್ತಾ ಕಾದ್ ನೋಡಬೇಕು. ಯಾಕೆಂದ್ರೆ ಸಾಕಷ್ಟು ಪ್ರಶ್ನೆಗಳಂತೂ ಇರುವಂಥದ್ದು, ಇಲ್ಲಿ ಟೆಕ್ನಿಕಲ್ ಇಶ್ಯೂಸ್ಗಳು ಕೂಡ ಇದ್ದಾವೆ. ಕಾನೂನಿನಲ್ಲಿ ಯಾವುದಕ್ಕೆಲ್ಲ ಅವಕಾಶ ಇದೆ, ಏನು ಎತ್ತ ಅನ್ನುವಂಥದ್ದಕ್ಕೂ ಕೂಡ ವಾದವನ್ನ ಮಾಡಬೇಕಾಗಿರುವಂಥದ್ದು. ಬೆಳಗ್ಗೆಯಿಂದ ಹೇಳ್ತಾ ಇದ್ವಲ್ಲ, ಟೆಕ್ನಿಕಲ್ ಇಶ್ಯೂಸ್ ಅಂತ ನೋಡೋದಾದ್ರೆ ವಿಧಾನ ಪರಿಷತ್ನಲ್ಲಿ ನಡೆದಿದ್ದಂಥ ಗಲಾಟೆ, ಅಲ್ಲಿ ಸಭಾಪತಿಗಳೇ ಕಸ್ಟೋಡಿಯನ್ ಆಗಿರ್ತಾರೆ ಆ ಹೌಸ್ದು, ಅವರ ರೂಲೇ, ಅವರ ಆದೇಶವನ್ನು ಕೊಡುವಂಥದ್ದೇ ಅಂತಿಮ ಆಗಿರುತ್ತೆ. ಅಂತಹ ಸಂದರ್ಭದಲ್ಲೂ ಕೂಡ ಪೊಲೀಸರು ಎಂಟ್ರಿ ಆಗ್ಬೋದಾ? ಅವರು ಈ ರೀತಿಯಾಗಿ FIR ದಾಖಲು ಮಾಡ್ಕೊಂಡು ವಿಚಾರಣೆಯನ್ನು ಮಾಡ್ಬೋದಾ, ಬಂಧಿಸಬಹುದಾ? ಈ ಪ್ರಶ್ನೆಗಳೆಲ್ಲ ಇದ್ದಾವೆ. ಅದಕ್ಕೆ ಹೇಳಿದ್ದು ಟೆಕ್ನಿಕಲ್ ಇಶ್ಯೂಸ್ ಇದ್ದಾವಿಲ್ಲ ಇಲ್ಲಿ ಕಾನೂನಿನ ಅಡಿಯಲ್ಲಿ, ಅದು ಕೂಡ ಈಗ ವಾದ ಪ್ರತಿವಾದಕ್ಕೆ ಕಾರಣ ಆಗುತ್ತೆ. ಸೊ ಕೋರ್ಟ್ ಏನ್ ನಿರ್ಧಾರ ಮಾಡುತ್ತೆ, ಇದು ಕೂಡ ಒಂದ್ ಕಡೆ ಕುತೂಹಲ ಇರುವಂಥದ್ದು. ಇನ್ನು ಸಿಟಿ ರವಿ ಬಗ್ಗೆ CM ಮತ್ತು DCM ಏನ್ ಮಾತನಾಡಿದ್ರು, ಯಾವ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನೋಡ್ಕೊಂಬೇಡ. ಹೆಣ್ಮಗಳಿಗೆ ಬಹಳ ತುಚ್ಛೀಕರಣವಾಗಿ ಮಾತಾಡಿದ್ರು ಕೂಡ, ಅವಹೇಳನಕರವಾಗಿ ಮಾತಾಡಿದ್ರು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾರ ಅವರು. ಆರೋಪ ಅವ್ರು ಹೇಳದ್ ನೀನ್ ಹೇಳ್ತಾ ಇದೀಯ, ನೀನ್ ಸಾಕ್ಷಿನ? ಅವ್ರು ಹೇಳದ್ದು ಸುಳ್ಳು. ಯಾರು ತಪ್ಪು ಮಾಡಿದ್ದೀನಿ, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಾಚ್ಯ ಶಬ್ದ ಬಳಸಿದ್ದೀನಿ ಅಂತ ಒಪ್ಕೊಳ್ತಾರೆ. then why he was arrested? ಆಮೇಲೆ ಹೆಣ್ಮಕ್ಳು ಸಾಮಾನ್ಯವಾಗಿ ಅವ್ರ ಮೇಲೆ ಆರೋಪ ಮಾಡಿದಾಗ ಸುಳ್ಳು ಕಂಪ್ಲೇಂಟ್ ಕೊಡಲ್ಲ. ಸಿಟಿ ರವಿ ಗೊತ್ತಿಲ್ಲ ನನಗೆ ಯಾಕೆ ಆ ಪದ ಬಳಸಿದ್ನೋ ಗೊತ್ತಿಲ್ಲ ನನಗೆ. ಸೊ ಇಟ್ ಇಸ್ ಅನ್ ಅಫೆನ್ಸ್. ಸರ್, ಹೊರಟ್ಟಿ ಅವರು ಇಬ್ರು ಕರೆದಿ ಮಾತಾಡದೆ ಇಲ್ಲಿಗೆ ಮುಗಿಸಿ ಇದನ್ನ ಅಂತ ಹೇಳಿದ್ದೆ ನಾನು ಅಂತ ಹೇಳ್ತಾರೆ. ಮತ್ತೆ ಸಿಟಿ ರವಿ ಅವರು ಫ್ರಸ್ಟ್ರೇಷನ್ ಪದ ಬಳಸಿದೆ ನಾನು ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತ ಹೊರಟ್ಟಿ ಅವರು ಹೇಳಿರುವಂತದ್ದು. ಅವನು ಹೇಳಿರೋದಪ್ಪ, ಸಿಟಿ ರವಿ ಹೇಳಿರೋದು. ನಾನು ಪದ ಬಳಸಿರ್ತಕ್ಕಂಥದ್ದು ಫ್ರಸ್ಟ್ರೇಟ್ ಅಂತ ಬಳಸಿದ್ದೆ. ಅದು ಆಫ್ಟರ್ ಥಾಟ್, ಗೊತ್ತಿಲ್ಲ ನನಗೆ. ಬಟ್ ಲಕ್ಷ್ಮಿ ಹೇಳೋದೇನು, ನನಗೆ ಅವಾಚ್ಯ ಶಬ್ದ ಬಳಸಿದ್ರು. ಯಾರು ಹೇಳ್ತಾ ಇರೋದು? ಯಾರು ಬಯಸ್ಕೊಂಡಿದ್ದಾರೆ ಅವ್ರು ಹೇಳ್ತಾರೆ ಅಲ್ವಾ? ನನಗ್ ಗೊತ್ತಿಲ್ಲ. ಅಲ್ಲಿ ಬೇರೆಯವ್ರು ಕೇಳಿದಾರಲ್ಲ. ಆಮೇಲೆ ಆಡಿಯೋ ವಿಡಿಯೋ ಬಂದಿದೆಯಲ್ಲ, ಆಡಿಯೋ ವಿಡಿಯೋ ಇದೆಯಲ್ಲಪ್ಪ. ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹೊರಟ್ಟಿ ಅವರು. ವಿಡಿಯೋ ಏನೂ ಇಲ್ಲ, ವಿಡಿಯೋ ಇರ್ಲಿಲ್ಲ. ಆಗ ಒಳಗಡೆ ಹೊಂಟೋಗ್ಬಿಟ್ಟು ಆಡಿಯೋ ಕೊಡಿ ಅಂದೇ ಕೊಟ್ಟಿಲ್ಲ ಯಾರು ನನಗೆ ಅಂತ ಹೊರಟ್ಟಿ ಅವರು ಇವತ್ತು ಹೇಳಿದ್ದಾರೆ. 45 ವರ್ಷದ ರಾಜಕಾರಣದಲ್ಲಿ ಬೇಜಾರಾಗಿದೆ ಅಂತ ಇವ್ರನ್ನೇ ಹೇಳದನ್ನೇ ಡಿಫೆಂಡ್ ಮಾಡ್ತೀಯಲ್ಲ ನೀನು. ಹೇಳಿದ್ ಮಾಡ್ತಿಲ್ಲ, ಹೇಳಿದ್ರೆ ಅಪರಾಧ, ಹೇಳಿದರೆ ಅಪರಾಧ. ಹೊರಟ್ಟಿ ಅವರು ಹೇಳಿಕೆ ಹೇಳ್ತಾ ಇದ್ದೀನಿ. ಹೊರಟ್ಟಿ ವಾಸ್ ನಾಟ್ ದೇರ್. ಗೊತ್ತಾಯ್ತಾ? ಆಡಿಯೋ ವಿಡಿಯೋ ಇದೆಯೋ ಗೊತ್ತಿಲ್ಲ ನನಗೆ. ಇದೆ ಅಂತ ಹೇಳ್ತಾರೆ. ಆಡಿಯೋ ವಿಡಿಯೋನಲ್ಲಿ ಇದೆ ಅಂತ, ಅದು ಅವ್ರು ಆ ಥರ ಹೇಳಿರ್ತಕ್ಕಂಥದ್ದು ಸತ್ಯ ಅಂತ ಹೇಳ್ತಾರೆ. ಪದ ಬಳಸಿರ್ತಕ್ಕಂಥದ್ದು ಸತ್ಯ ಅಂತ ಹೇಳ್ತಾರೆ. ನನ್ಗೇನಾರಾದ್ರೆ ಸರ್ಕಾರನೇ ಹೊಣೆ ಅಂತ ಭಯ ಇದೆ, ಆತಂಕ ಇದೆ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ ಪೊಲೀಸ್ ಅವ್ರು ಏನ್ ಮಾಡಿದ್ರು. ಅಲ್ಲ ರೀ, ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ, ನಾನು ಅದ್ಯಾವ್ದೋ ಕ್ಲಿಪ್ಪಿಂಗ್ಸ್ ಯಾವ್ದೋ ಟಿವಿಲಿ ನೀವು ಯಾರೋ ತೋರಿಸ್ತಾ ಇದ್ರಿ, ಹೋಗಿ ಏನೋ ಹಿರಿಯರನ್ನ ಭೇಟಿ ಮಾಡಕ್ಕೆ ಒಂದು ಅವಕಾಶ ಅಂದ್ರೆ ಅಲ್ಲೋಗಿ ಇದರಲ್ಲಿ ಖಾನಾಪುರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇವ್ರು ಬಿಜೆಪಿ ಮೀಟಿಂಗ್ ಮಾಡದ? ಒಬ್ಬ ಆರೋಪಿನ ಉಗ್ರ ಕಾಲಮಿಲ್ಲ ಹಂಗಾರೆ ಮೀಟಿಂಗ್ ಮಾಡಕ್ ಬಿಟ್ಟಿದ್ದು ಏನು ಉಗ್ರ ಅಂತ ಕಂಡಿಡ್ದ? ಪೊಲೀಸ್ ಅವರು ಬೇರೆ ಯಾರಿಗೂ ಅಷ್ಟು ಸೌಜ್ಯದಿಂದ ನಡ್ಕೊಳ್ಳಿಲ್ಲ, ಅಷ್ಟು ನಡ್ಕೊಂಡಿದ್ದಾರೆ ಪೊಲೀಸ್ ಅವ್ರು ನಡ್ತೇನೂ ಸರಿ ಇಲ್ಲ. ಈ ಕಾರಣ ಹೆಂಗ್ ಅವರಲ್ಲಿ ಬಿಟ್ರು ಪೊಲೀಸ್ ಅವರು? ನಾವು ವಿ ಆರ್ ನಾಟ್ ಇಂಟರ್ಫಿಯರಿಂಗ್ ವಿತ್ ಎನಿಥಿಂಗ್. ನಾವು ಯಾವುದಕ್ಕೂ ಇಂಟರ್ಫಿಯರ್ ಆಗ್ತಾ ಇಲ್ಲ. ನೋಡ್ರಿ, ಫ್ಯಾಮಿಲಿ ಮೆಂಬರು ಯಾರು ಹೋಗಿ ಭೇಟಿ ಮಾಡಿ, ವಿರೋಧ ಯಾರು ಒಬ್ರು ಇಬ್ರು ಭೇಟಿ ಮಾಡಿದ್ರೆ ಒಳಗಡೆ ಮೀಟಿಂಗ್ ಮಾಡ್ತಾ ಇದ್ದಾರೆ.
ನೀವು ಕಣ್ಣಲ್ಲಿ ನೋಡಿಲ್ವಾ ನೀವು? ಮೀಟಿಂಗ್ ಮಾಡ್ತಾ ಇದಾರೆ, ಏನ್ ಅವ್ರನ್ನ ಬಂಧಿಸ್ತಾ ಇದಾರೆ, ಏನ್ ಕೊಲೆ ಮಾಡ್ತಾ ಇದಾರೆ ಅವ್ರನ್ನ? ಸದ್ಯ ಪುಣ್ಯ ಆ ಲಕ್ಷ್ಮೀ ಹೆಬ್ಬಾಳಕರ್ ಕ್ಷೇತ್ರದಲ್ಲಿ ಇರೋದು, ಕಾರ್ಯಕರ್ತರು ಗೊತ್ತಾಗಿ ಕೊಲೆಗೆ ಸ್ವಾಭಾವಿಕ. ಎಲ್ಲರಿಗೂ ಕೂಡ ಆ ತಾಯಿಗೆ, ಹೆಣ್ಮಗಳಿಗೆ, ಅವರ ಪ್ರತಿನಿಧಿಗೆ ಅವಮಾನ ಆದಾಗ, ಈ ತರ ಮಾಡಿದಾಗ ಎಲ್ಲರೂ ಕೂಡ ಈಗ ಇವ್ರ್ಯಾಕೆ ಪ್ರತಿಭಟನೆ ಮಾಡಕ್ ಬರ್ತಾ ಇದ್ದಾರೆ ಬಿಜೆಪಿಯವರೆಲ್ಲ? ಅವ್ರ ಲೀಡರ್ಗೆ ಏನೋ ಆಯ್ತು, ಈ ಕೊಳಗ್ಬಾಯಿಗೆ ಏನೋ ಒಂದು ಆಯ್ತು ಅಂತ ಅವ್ರು ಮಾತಾಡ್ತಾ ಇದ್ದಾರೆ. ಈ ಕೊಳಗ್ಬಾಯಿ ಹೊಸಲ್ಲ, ಸಿದ್ದರಾಮಯ್ಯನವರು, ಸಿದ್ದರಾಮುಲ್ಲಾ ಖಾನ್, ಬೇರೆ ಬೇರೆಯವ್ರಿಗೆಲ್ಲ ಬೇರೆ ಬೇರೆ ಪದಗಳೆಲ್ಲ ಬೆಳೆಸಿದ್ದಂಥದ್ದೆಲ್ಲ ಕೂಡ ಇದೆ. ಇದು ನಾನು ಅದು ಚಿಕ್ಕಮಗಳೂರವರು ಇಂಥ ಸಂಸ್ಕೃತಿ ಒಬ್ಬನೇ ಇಂಥ ಅರಕಲು ಬಾಯಿ. ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ ಅಡಿಕ್ಟ್ ಅಂತ ಕರೆದಿ ತೋರಿಸ್ತಾ ಇದ್ದೀರಾ? ತೋರಿಸ್ತಾ ಇದ್ದೀರಿ. ಅದನ್ನ ಫಸ್ಟ್ ನೀವು ಯಾಕಾಯ್ತು ಇದು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅಮಿತ್ ಶಾ ಅವ್ರು ಮಾತಾಡಿದಂತ ಮಾತು, ಅದನ್ನ ರಕ್ಷಣೆಗೆ ಆ ವಿಚಾರದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ರು. ಅದಕ್ಕೆ ಈ ಹೆಣ್ಮಗಳನ್ನ ಈ ರೀತಿ ಕರೆದಿದ್ದಾರೆ. ಇದು ಚಿಕ್ಕಮಗಳೂರು ಸಂಸ್ಕೃತಿನ, ಭಾರತದ ಸಂಸ್ಕೃತಿನ, ಬಿಜೆಪಿ ಸಂಸ್ಕೃತಿಯ. ಆಮೇಲೆ ನಾನು ಅಷ್ಟೊತ್ತಿಗೆ ನಾನು ಬೇರೆ ಕಡೆ ಇದ್ದೆ, ಅಸೆಂಬ್ಲಿಲಿದ್ದೆ. ನನಗೆ ನಿನ್ನೆ ಅಲ್ಲೇ ಕೌನ್ಸಿಲ್ ನನಗೆ 12 ಕ್ವಶನ್ಸ್ ಇತ್ತು. ಅದು ಮುಗಿಸ್ಕೊಂಡು ನಾನು ಬೇರೆ ಕಡೆ ಹೋಗಿದ್ದೆ, ನಾನು ಅಸೆಂಬ್ಲಿಗೆ ಹೋಗಿದ್ದೆ. ಆಗ ಈ ಘಟನೆ ನಡೆದಿದೆ. ನಿನ್ನೆ ಸಭಾಪತಿಗಳು ಕ್ರಮ ಕೈಗೊಳ್ಳಬಹುದು. ನಾನು ಸಭಾಪತಿ ಅವ್ರದ್ದು ಅವರ ವಿಚಾರ ನನಗೆ ಸರಿ ಇಲ್ಲ. ಅವರು ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು. ಏನ್ ಆಯ್ತು ಅಂತ ಹೇಳಿ ಪರಿಶೀಲನೆ ಮಾಡಬೇಕಾಯ್ತು. ತಪ್ಪು ಲಕ್ಷ್ಮಿ ಅವ್ರು ತಪ್ಪಿದ್ರೆ ಲಕ್ಷ್ಮಿ ತಪ್ಪು ಅಂತ ಹೇಳ್ಬೇಕಾಯ್ತು. ಅವ್ರು ತಪ್ಪಿದ್ರೆ ಅವ್ರು ತಪ್ಪು ಅಂತ ಏಕಾಏಕಿ ಅವ್ರಿಬ್ಬರನ್ನು ಇದನ್ನ ತಗೋಬಿಟ್ಟು ಅವ್ರು ಹಿಂಗ್ ಹೇಳಿದ್ರು, ಇವ್ರು ಹಿಂಗ್ ಹೇಳಿದ್ರು ಅಂತ ಸೆಂಡೈ ಮಾಡಿದ್ದು ಅವ್ರಿಗೂ. ಯಾಕೆಂದ್ರೆ ಅಷ್ಟು ಹಿರಿಯ ಇದ್ರದ್ದು, ಅವ್ರು ಯಾವುದೇ ಪಕ್ಷದವ್ರು ಇರ್ಬೋದು, ಬಟ್ ಈಸ್ ಎ ನಾನ್ ಪೊಲಿಟಿಕಲ್ ಮೆಂಬರ್. ಎಲ್ಲರನ್ನ ರಕ್ಷಣೆ ಮಾಡಬೇಕಾದ ಅವರ ಡ್ಯೂಟಿ. ಅದು ಕೂಡ ಸರಿ ಇಲ್ಲ. ಐ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಫಾರ್ ಹಿಮ್.